ಏನ್ ಸಾಹೇಬ್ರು ಏನೋ ಖುಷಿ? ಇದು ನಂದು ಹಳೆ ಒಂದ್ ಗರ್ಲ್ ಫ್ರೆಂಡ್ ಟೆಕ್ಸ್ಟ್ ಮಾಡಿದ್ದು ಅದನ್ನ ನೋಡ್ತಾ ಇದ್ದೆ. ಹೋಗಿ ಕನ್ನಡಿಲ್ ಮುಖ ನೋಡ್ಕೊ. ಯಾಕ್ರಿ ನನಗೇನು ಹುಡುಗಿರು ಟೆಕ್ಸ್ಟ್ ಮಾಡಲ್ಲ ಅನ್ಕೊಂಡಿದ್ದೀರಾ? ಅವ್ರು ಮಾಡ್ತಾರೆ ಸರಿ, ಆದ್ರೆ ನೀನ್ ನೋಡ್ಬೇಕಲ್ಲ. ಅದು ನಿಜಾನೇ ಅತ್ಗೆ. ಮೊನ್ನೆ ಮದುವೆಗೆ ಪೌರೋಹಿತ್ಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ಒಂದ್ ಹುಡುಗಿ ರಾಮಾಚಾರಿನೇ ನೋಡೋದಾ. ಹೇಳಿ. ಮಾತಾಡ್ಸು ಇರ್ಬೇಕಲ್ಲ. ಅವಳೇನೋ ಮಾತಾಡ್ಸಲ್ದು ಅತ್ಗೆ, ಆದ್ರೆ ಈ ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾ? ಏನಮ್ಮ ತಂಗಿ ಅಂತ ಹೇಳ್ಬಿಡೋದ. ಪಾಪ ಹುಡುಗಿ ಹ್ಯಾಪ್ ಪೋರೆ ಹಾಕೊಂಡು ಏನು ಇಲ್ಲ ಅಣ್ಣಯ್ಯ ಅಂತ ಓಡೇ ಹೋದ್ಲು. ಸರಿ ಸರಿ, ಕಾಮಿಡಿ ಎಲ್ಲ ಸಾಕು, ಇವಾಗ ನಿಜ ಹೇಳು, ಏನ್ ನೋಡ್ತಿದ್ದೆ? ಅದೇ ಮೇಡಮ್, ಝಾನ್ಸಿ ಅವ್ರ ಮನೆಗೆ ನಾವು ಪೆನ್ ಡ್ರೈವ್ ಅಲ್ಲಿ ಕೊರಿಯರ್ ಕಳ್ಸಿದ್ವಲ್ಲ, ಅದು ರೀಚ್ ಆಗಿದೆಯಲ್ವಾ ನೋಡ್ತಾ ಇದ್ದೆ. ಅದು ಝಾನ್ಸಿಗ್ ತಲುಪ್ತಾ? ಅವ್ರ ಮನೆ ಲೊಕೇಶನ್ಗೆ ತಲುಪಿದೆ, ಅದನ್ನ ಝಾನ್ಸಿ ಬಂದು ರಿಸೀವ್ ಮಾಡೋದಷ್ಟೇ ಬಾಕಿ ಇದೆ ಈಗ. ಹೇಗೋ ಅದು ಝಾನ್ಸಿಗ್ ಸಿಕ್ಕಿ ಅವಳ ವಿಡಿಯೋ ನೋಡಿ ಎಲ್ಲ ಸರಿ ಹೋಗಿ ಅವರಿಬ್ರು ಒಂದಾಗ್ಬಿಟ್ರೆ ಸಾಕು. ಮೇಡಮ್, ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈಗ ನಾವು ಆ ವಿಡಿಯೋನ ಒಳ್ಳೆ ಉದ್ದೇಶದಿಂದ ಕಳ್ಸಿದೀವಿ, ಹಾಗಾಗಿ ಎಲ್ಲ ಒಳ್ಳೇದಾಗುತ್ತೆ. ನಾನು ಅದೇ ನಂಬಿಕೆಲಿದ್ದೀನಿ ರಾಮಾಚಾರಿ. ನಿಮ್ ನಂಬಿಕೆ ನಿಜ ಆಗುತ್ತೆ ಮೇಡಮ್. ಚಾನ್ಸಿಗೆ ಈಗಿರೋ ಪರಿಸ್ಥಿತಿ ಅಥವಾ ಮುಂಚೆ ಇದ್ದಿದ್ದ ಪರಿಸ್ಥಿತಿಗಿಂತ ತದ್ವಿರುದ್ಧವಾಗಿರೋ ಪರಿಸ್ಥಿತಿ ಆ ವಿಡಿಯೋಲಿ ನೋಡಿದ ತಕ್ಷಣ ಅವಳಿಗೆ ಈಗ ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಆಗ ಅವಳ ಜೀವನದಲ್ಲಿ ಏನಾಗಿತ್ತು ಅನ್ನೋದು ಗೊತ್ತಾಗಿ ರಾಘು ಪ್ರೀತಿ ಬೆಲೆ ಅಥವಾ ತಾನು ಕಟ್ಟಿಸ್ಕೊಂಡಿರೋ ತಾಳಿ ಬೆಲೆ ಅವ್ರಿಗೆ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಇವತ್ತು ಅವಳ ನೆನಪನ್ನ ಆವರಿಸ್ಕೊಂಡಿರೋ ಕತ್ಲು ಕರಗೋಗಿದೆ ಅನ್ನೋ ನಂಬಿಕೆ ನನಗಿದೆ. ಆ ದೇವ್ರ ದಯದಿಂದ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗ. ಕೊರಿಯರ್ ಕೊರಿಯರ್ ಯಾರಿಗೆ ಬಂದಿರೋದು? ಜಾನ್ಸನ್ ಅವ್ರ ಹೆಸರಲ್ಲಿ ಬಂದಿದೆ ಸರಿ ಕೊಡಿ ಮೇಡಮ್. ಇದು ಪರ್ಸನಲ್ ಡೆಲಿವರಿ ಆಗ್ಬೇಕಾಗಿದೆ, ಪ್ಲೀಸ್ ಐಡಿ ಕಾರ್ಡ್ ತೋರಿಸಿ. ಅದು ಬೇರೆನಾ? ಥ್ಯಾಂಕ್ ಯು. ಇದೇನಿದು? ಪೆಂಡ್ರೈವ್ ಕಳ್ಸಿದಾರಲ್ಲ, ಯಾರು ಕಳ್ಸಿರ್ಬೋದು? ಇದ್ರಲ್ಲಿ ಏನಿರ್ಬಹುದು? ಅದು ಬೇರೆ ನಾನೇ ಕಲೆಕ್ಟ್ ಮಾಡ್ಬೇಕು ಅಂತ ಪರ್ಸನಲ್ ಡೆಲಿವರಿ ಬೇರೆ ಕೊಟ್ಟಿದ್ದಾರೆ. ಅಂದ್ರೆ ಏನೋ ಇಂಪಾರ್ಟೆಂಟ್ ಇರ್ಬೇಕು ಅನ್ಸತ್ತೆ. ಜೊತೆ ಲೆಟರ್ ಬೇರೆ ಕೊಟ್ಟಿದ್ದಾರೆ. ಹಳೆ ನೆನಪುಗಳನ್ನು ಮರೆತವರು ತಮ್ಮ ಬೇರುಗಳನ್ನು ಕಳೆದುಕೊಂಡ ಮರದಂತೆ ಎತ್ತರಕ್ಕೆ ಹೋದರೂ ನೆರಳಿಲ್ಲಿ. ಇಲ್ಲಿ ಮರೆತಿಲ್ಲ. ಜೀವನದ ಪುಸ್ತಕದಲ್ಲಿ ಒಂದಷ್ಟು ಪುಟಗಳು ಅಳಸಿದೆ. ಆ ಪುಟಗಳ ನೆನಪು ಮಾಡುವ ತುಣುಕು ಇದರಲ್ಲಿದೆ. ಯಾರೋ ನಂಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ಸ್ತಿದೆ. ಇದ್ರಲ್ಲಂತದ್ ಏನಿರ್ಬಹುದು? ಏನಾದ್ರೂ ಇರ್ಲಿ, ನಾನು ಈಗಲೇ ಇದನ್ನ ನೋಡ್ಬೇಕು. ಮಲ್ಲಿ, ತಬ್ಲಾ ಮೇಡಮ್ ಅವ್ರ ತಬ್ಲಾ ತರಕಾರಿ ತಗೊಂಬ ಹೊರಗೆ ಹೋಗ್ಯಾನ್ರಿ. ಸರಿ, ಬೇಗ ಹೋಗಿ ನನ್ನ ರೂಮಲ್ಲಿ ಲ್ಯಾಪ್ಟಾಪ್ ತಗೊಂಬ. ಮೇಡಮ್ ಅವ್ರ ಒಂದೇ ನಿಮಿಷ ರೀ, ಅದು ಬಾಂಡೆ ತೊಳಕತ್ತಿದ್ದೀನ್ರಿ, ಕೈ ಎಲ್ಲ ಹೊಲಸಾಗ್ಯಾವ್ರಿ. ತಕೊಂಬಂದ್ ತಗೊಂಬಂದ್ ಕೊಡ್ತೀನಿ ಮೇಡಮ್ ಅವ್ರ. ಇಂಪಾರ್ಟೆಂಟ್ ಇರುವಾಗ ಏನಾದ್ರೂ ಮಾಡ್ತಿತ್ಯಾ? ಸರಿ ಬಿಡು, ನಾನೇ ಹೋಗಿ ತಗೊಂಡು ಅಲ್ಲೇ ನೋಡ್ತೀನಿ. ಹೇಳು ರಾಯ್, ಹೇಗಿದೆ ರಿಯಾಕ್ಷನ್? ರಾಘು ಸರ್, ನೀವು ಸೂಪರ್, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾರ್ಡಿನರಿ, ಮಾರ್ವಲಸ್ ಸರ್. ನೀವು ಹೇಳ್ದಾಗೆ ಝಾನ್ಸಿ ಮೇಡಮ್ ಫುಲ್ ಡಿಸ್ಟರ್ಬ್ ಆಗಿ ಹೋಗಿದ್ದಾರೆ ಸರ್. ಅವ್ರ ಮನ್ಸಲ್ಲಿ ನೀವೇ ತುಂಬಿಕೊಂಡಿದ್ದೀರಾ. ಆದ್ರೆ ಒಂದು ಸಣ್ಣ ವ್ಯತ್ಯಾಸ ಸರ್. ಮೊದ್ಲೆಲ್ಲ ಅವ್ರ ಮನ್ಸಲ್ಲಿ ನಿಮ್ ಬಗ್ಗೆ ಬರೀ ಪ್ರೀತಿನೇ ತುಂಬಿಕೊಂಡಿರೋದು, ಆದ್ರೆ ಈಗ ಬರೀ ಕೋಪನೇ ತುಂಬಿಕೊಂಡಿದ್ದಾರೆ ಸರ್. ಅದು ಎಕ್ಸ್ಪೆಕ್ಟೆಡ್ ಅಲ್ವಾ ರಾಯ್? ಹೌದು ಸರ್, ಅದು ನಿಜಾನೇ. ಇನ್ನೊಂದೇನಂದ್ರೆ ರಾಯ್, ಪ್ರೀತಿಯ ಮೂಲನೇ ಕೋಪ ಅಲ್ವಾ? ಪ್ರೀತಿ ಎಲ್ಲಿರುತ್ತೋ ಅಲ್ಲೇ ಕೋಪ ಇರುತ್ತೆ, ಜೊತೆಗೆ ಜಗಳನೂ ಇರುತ್ತೆ. ಹೌದು ಸರ್, ನೀವ್ ಹೇಳ್ತಾ ಇರೋದು ಕರೆಕ್ಟು. ಆದಷ್ಟು ಬೇಗ ನೀವು ಝಾನ್ಸಿ ಮೇಡಮ್ ಒಂದಾಗೋ ಟೈಮ್ ಬಂದೇ ಬರುತ್ತೆ.
ಸತ್ಯ ಯಾವ್ದಾದ್ರು ರೂಪದಲ್ಲಿ ಅವ್ರ ಮನ್ಸನ್ನ ಮುಟ್ಟುತ್ತೆ. ಅವಾಗ ಏನ್ ಹೇಳ್ದೆ ರಾಯ್ ಅಂತ ನೀವು ಅನ್ಕೊಳ್ಳಿ ಸರ್. ಅವರೇ ಓಡ್ ಬರ್ತಾರೆ ಅಂತ ಕಾಯಕ್ಕಾಗಲ್ಲ ರಾಯ್. ನಾನು ಅವ್ರಿಗೆ ಹತ್ರ ಆಗೋದಕ್ಕೆ ಒಂದು ದಾರಿ ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಅಕ್ಕಪಕ್ಕದಲ್ಲೇ ಇರೋದಕ್ಕೆ ಒಂದು ಅವಕಾಶ ಬೇಕು. ನಿಮ್ಮ ಪಾಲಿನ ಆಪತ್ ಬಾಂಧವ ಇರ್ಬೇಕಾದ್ರೆ ನೀವ್ ಯಾಕೆ ವರಿ ಮಾಡ್ತೀರಿ ಸರ್? ನೋಡ್ತಾ ಇರಿ, ಆದಷ್ಟು ಬೇಗ ಝಾನ್ಸಿ ಮೇಡಮ್ ನಿಮ್ಮ ಪಕ್ಕದಲ್ಲಿ ಇರೋ ಹಾಗೆ ಮಾಡ್ತೀನಿ. ಇದು ರಾಯ್ ಕೊಡ್ತಿರೋ ಮಾತು ಸರ್. ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ ರಾಯ್. ಚಿಟ್ಕಿ ಹೊಡಿಯೋದ್ರಲ್ಲಿ ಅರೇಂಜ್ ಮಾಡ್ತೀನಿ. ನೀವು ನೆಮ್ಮದಿಯಾಗಿರಿ ಸಾರ್. ಹೇಗಾದ್ರೂ ಮಾಡಿ ರಾಘು ಸರ್ನ ಝಾನ್ಸಿ ಮೇಡಮ್ ಆಫೀಸಲ್ಲಿ ಕೆಲಸಕ್ಕೆ ಸೇರಿಸಲೇಬೇಕು. ಈ ತರ ನಾನು ಹಿಂದಿಂದೇನೆ ಸುತ್ತಾಡೋದನ್ನ ಬಿಟ್ಟು ಝಾನ್ಸಿ ಪಕ್ಕದಲ್ಲಿರೋದನ್ನ ನೋಡು. ಅವಳು ಇಲ್ಲೇ ಇದ್ದಾಳೆ ಅನ್ಕೊಂಡ್ ಬಂದೆ ಮಾಮ್. ಅವಳು ಇಲ್ಲಿಲ್ಲ ಅಂದಮೇಲೆ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಅವಳು ಮುಂದಿನ ನಡೆ ಏನು ಅಂತ ಅದ್ರ ಬಗ್ಗೆ ಯೋಚನೆ ಮಾಡು. ಅವಳನ್ನ ಹೇಗ್ ಇಂಪ್ರೆಸ್ ಮಾಡೋದು ಅನ್ನೋದ್ರ ಕಡೆ ಗಮನ ಕೊಡು. ಓಕೆ ಮಾಮ್. ಜೀವನದಲ್ಲಿ ನಿನಗೆ ಅಂತ ಯಾವುದೇ ಒಂದು ಡ್ರೀಮ್ ಇಲ್ಲ. ಕೊನೆ ಪಕ್ಷ ಆ ಝಾನ್ಸಿನ ಒಲಿಸ್ಕೊಳ್ಳೋದೇ ನಿನ್ ಡ್ರೀಮ್ ಅಂತ ತಿಳ್ಕೊ. ಏನಾಯ್ತು ಮಾಮ್? ಹಳೆ ನೆನಪುಗಳನ್ನ ತರ್ಸೋದಿಕ್ಕೆ ದಾಖಲೆ ಪಾರ್ಸಲ್ ಬಂದಿದೆ. ಏನು ಬಂದಿರ್ಬೋದು, ಏನಾಗಿರ್ಬೋದು? ಮಲಿ ಮಲಿ ಮೇಡಮ್ ಅವ್ರೆ, ಮಲಿ ಚಾನ್ಸಿ ಇಲ್ಲಿ ಇಷ್ಟೋ ತನಕ ಇಲ್ಲೇ ಇದ್ರಿ. ಅದೇನೋ ಲ್ಯಾಪ್ಟಾಪ್ ಬೇಕಂತ ಕೇಳಿದ್ರಿ. ನಾ ಬಾಂಡೆ ತೊಳಕತ್ತಿದ್ದೀನ್ರಿ, ಹಂಗಾಗಿ ಅವರು ರೂಮ್ ಕಡೆ ಹೋದ್ರಿ. ಲ್ಯಾಪ್ಟಾಪ್ ಯಾಕೆ ಕೇಳಿದ್ಲು? ಅದೇನೋ ನಂಗೆ ಗೊತ್ತಿಲ್ರಿ ಮೇಡಮ್ ಅವ್ರ. ಆದ್ರ ಅವ್ರಿಗೊಂದ್ ಕೊರಿಯರ್ ಬಂದ್ರಿ, ಹಂಗಾಗಿ ಕೇಳಿದ್ರಂತ ಅನ್ಸ್ಲಿಕತ್ತೈತ್ರಿ. ಸರಿ, ನೀನ್ ಹೋಗು. ಸರಿ ಮೇಡಮ್. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಲ್ಯಾಪ್ಟಾಪ್ ಅಂದ್ರೆ ಯಾವ್ದೋ ವಿಡಿಯೋ ಕಳ್ಸಿರ್ಬೋದು. ಅವಳಿಗೆ ಸತ್ಯ ಗೊತ್ತಾಗ್ಲಿ ಅಂತಾನೆ ಏನೋ ಡಾಕ್ಯುಮೆಂಟ್ಸ್ ಕಳ್ಸಿರ್ಬೋದು. ಓ ಮೈ ಗಾಡ್, ಮುಗೀತು ಬಿಡು ಮಾಮ್. ಅವಳಿಗೆ ಸತ್ಯ ಗೊತ್ತಾಯ್ತು ಅಂದ್ಮೇಲೆ ಯುವರ್ ಗೇಮ್ ಇಸ್ ಓವರ್. ಏನಿದ್ರು ನಮ್ ಲಗೇಜ್ ಪ್ಯಾಕ್ ಮಾಡೋದು ಅಷ್ಟೇ ಬ್ಯಾಲೆನ್ಸ್ ನಮ್ಗೆ. ಇಡು ಮಾಮ್. ಝಾನ್ಸಿಗೆ ಸತ್ಯ ಗೊತ್ತಾದ್ಮೇಲೆ ತಾತನ್ ಭಯ ಪಡಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಯಾಕಂದ್ರೆ ಆ ಝಾನ್ಸಿ ಒಂಥರ ಬಿರುಗಾಳಿ ಇದ್ದಂಗೆ, ಅವಳನ್ನ ಯಾರು ತಡಿಯಕ. ಅಪ್ಪ 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 ಅಪ್ಪ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ಯಾ? ಮೊದ್ಲು ಝಾನ್ಸಿನ ಇಲ್ಲಿ ಬರೋದಕ್ಕೆ ಹೇಳಿ, ಬೇಗ ಕೂಗಿ. ಯಾಕೆ? ಅಪ್ಪ, ಯಾಕೆ ಏನು ಅಂತ ಕಾರಣ ಕೇಳ್ಬೇಡಿ, ಮೊದ್ಲು ಅವಳನ್ನ ಕೂಗಿ. ಕರಿಯಕ್ಕಾಗಲ್ಲಮ್ಮ. ಏನ್ ನೀ ಹೇಳ್ದಾಗೆಲ್ಲ ಆಟ ಆಡಕ್ಕೆ ನಾನೇನು ಸೂತ್ರದ ಬೊಂಬೆನಾ? ಅಪ್ಪ, ನಾನು ಹೇಳೋದನ್ನ ಕೇಳಿ, ಅವಳನ್ನ ಕೂಗಿ. ಯಾಕೆ ಏನು ಅಂತ ನಂಗೆ ಗೊತ್ತಾದ್ಮೇಲೆ ತಾನೇ ನಾನು ಕರೆಯೋದ ಬೇಡವಾ ಅಂತ ಡಿಸೈಡ್ ಮಾಡೋದು. ಅರ್ಥ ಮಾಡ್ಕೊಂಡು ನೀನ್ ಸ್ವಲ್ಪ. ಅಪ್ಪ, ನೀನೇನಾದ್ರೂ ಅವಳನ್ನ ಇವಾಗ ಕರ್ದಿಲ್ಲ ಅಂದ್ರೆ ಅವಳಿಗೆ ಸತ್ಯ ಗೊತ್ತಾಗೋಗುತ್ತೆ. ಅಸತ್ಯದ ಹೊದಿಕೆನ ಮುಚ್ಚಿದ ತಕ್ಷಣ ಸತ್ಯದ ಬೆಳಕನ್ನ ಮುಚ್ಚಿಡಕ್ಕಾಗಲ್ಲಮ್ಮ. ಅಪ್ಪ, ಚಾನ್ಸಿಗೆ ಸತ್ಯ ಗೊತ್ತಾಗೋದ್ರಿಂದ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ತಾನೆ. ಇವಾಗ ಯಾವ್ದೋ ವಿಡಿಯೋ ಬಂದಿದೆ, ಅದನ್ನ ನೋಡೋದಿಕ್ ಹೋಗಿದ್ದಾಳೆ. ನಾನೇನನ್ನು ಅವಳಿಗೆ ಹೇಳೋದಿಲ್ಲ ಅಂತ ನಿನಗೆ ಹೇಳಿದ್ದೀನಿ. ಬೇರೆ ಕಡೆಯಿಂದ ಅವಳಿಗೆ ಗೊತ್ತಾದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗದೇನು. ಗೊತ್ತಾದ್ರೆ ಗೊತ್ತಾಗತ್ತೆ ಬಿಡು. ಅಪ್ಪ, ಹೋಗು, ತಡೆಯೋ ಪ್ರಯತ್ನ ಮಾಡ್ತಾ ಇದ್ಯಲ್ಲ, ಮಾಡಿ ಹೋಗು. ಅಪ್ಪ,
ಗುಂಡಿಗೆ ಹಾರೋಯ್ತಲ್ಲಮ್ಮ. ತಾತ ಏನ್ ಮಾಡ್ತಾ ಇದ್ಯಾ? ನೋಡು, ನೀನ್ ಇವಾಗ ಎದೆ ನೋವು ಬಂದಿರೋ ತರ ನಾಟಕ ಮಾಡ್ಬೇಕು. ಇಲ್ಲ ಅಂದ್ರೆ ನಿನ್ ಸೊಸೆನ ಉಳಿಸಲ್ಲ. ಅಪ್ಪ ಸಮಾಧಾನ ಮಾಡ್ಕೊಳಪ್ಪ, ಹಾಸ್ಪಿಟ್ಲಿಗೆ ಹೋಗೋಣ. ಜಾನ್ಸಿ ನೋಡು ಜಾನ್ಸಿ, ಎಷ್ಟು ಹೇಳ್ತೀನಿ ಟೆನ್ಷನ್ ಮಾಡ್ಕೊಬೇಡ ಅಂತ, ನನ್ ಮಾತೇ ಕೇಳಲ್ಲ. ಇವಾಗ ಎದೆ ನೋವು ಜಾಸ್ತಿ ಆಗಿದೆ. ಏನಾಯ್ತು ತಾತ? ಸಮಾಧಾನ ಮಾಡ್ಕೊಳಪ್ಪ. ಅತ್ತೆ, ಸಡನ್ ಆಗಿ ಎದೆ ನೋವು ಬಂದ್ರೆ ಫಸ್ಟ್ ಏಡ್ ಮಾಡ್ಬೇಕಾಗಿರೋದು ಲೆಫ್ಟ್ ಸೈಡ್ ಅಲ್ಲಿ, ಯಾಕಂದ್ರೆ ಹಾರ್ಟ್ ರೈಟ್ ಅಲ್ಲಿ ಇರಲ್ವಲ್ಲ. ಅದು ಜಾನ್ಸಿ. ಅತ್ತೆ ಪ್ಲೀಸ್ ಪ್ಲಾನ್ ಮಾಡು, ಬೇಡ ಅಂತ ಹೇಳಲ್ಲ, ಆದ್ರೆ ಅದನ್ನ ಎಕ್ಸಿಕ್ಯೂಷನ್ ಅದು ಕರೆಕ್ಟ್ ಆಗಿ ಮಾಡು. ಸತ್ಯಕ್ ಮಾತ್ರ ಒಂದೇ ಮುಖ. ಈ ರೀತಿ ಸುಳ್ಳು ಹೇಳಕ್ ಹೊರಟಾಗ್ಲೆ ಅದಕ್ಕೆ ನಾನಾ ಮುಖಗಳು ಹುಟ್ಕೊಳ್ಳೋದು. ಸೀಮಂತದ ವಿಡಿಯೋ ಇದ ನಿಮ್ ಪ್ಲಾನು? ನಮ್ ಪ್ಲಾನು ಇದು. ಪೆನ್ ಡ್ರೈವ್ ಇಲ್ಲ ಅಂದ್ರೆ ಚಾನ್ಸಿಗೆ ಡೌಟ್ ಬರುತ್ತೆ. ನೀವ್ ನೋಡಿದ್ರೆ ಲೆಫ್ಟ್ ಅಲ್ಲಿರೋ ಹಾರ್ಟ್ ನ ರೈಟ್ ಶಿಫ್ಟ್ ಮಾಡಿದೀರಾ. ಇಲ್ಲಿ ತಾತ ಮುಖದಲ್ಲಿ ಒಂಚೂರು ಬೆವ್ರಿಲ್ಲ, ಒಂಚೂರು ಆತಂಕನೂ ಇಲ್ಲ. ಅಂದ್ರೆ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ ಅಂತ ಅರ್ಥ. ತಾತ, ಇವ್ರ ಜೊತೆ ಸೇರ್ಕೊಂಡು ನೀವುನು? ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ತಾತ. ಜಾನ್ಸಿ, ಅದು ನೀವ್ ಏನೇ ಹೇಳಿದ್ರು ನಿಮ್ ಮಾತನ್ನ ಕೇಳಿ ಒಂದ್ ಗಂಡಸ್ ಕೈಯಲ್ಲಿ ನಾನು ತಾಳಿ ಕಟ್ಟಿಸ್ಕೊಳಲ್ಲ. ಇದೊಂದ್ ನಿಮ್ ತಲೆಲಿರ್ಲಿ. ಇವತ್ತು ನೀನು ಸತ್ಯ ಮುಚ್ಚಿಟ್ಟಿರಬಹುದು, ಆದ್ರೆ ಒಂದಲ್ಲ ಒಂದಿನ ಆ ಸತ್ಯ ಅವಳಿಗೆ ತಿಳಿಯುತ್ತೆ. ಆ ಸತ್ಯ ತಿಳಿಯೋದ್ರಲ್ಲಿ ನನ್ನ ಮಗ ಪ್ರಣವ್ ಜೊತೆ ಜಾನ್ಸಿ ಮದುವೆ ಆಗಿರುತ್ತೆ. ಅದಾದ್ಮೇಲೆ ಹೊರಗಡೆ ಬರಲಿ, ಪರವಾಗಿಲ್ಲ. ಐ ಡೋಂಟ್ ಕೇರ್. ಕೇರ್ ಮಾಡಿಸ್ತಾಳೆ. ನಾನು ಮರದ ನೆರಳು, ಜಾನ್ಸಿ ಬೆಂಕಿಯ ನೆರಳು. ಸೂಕ್ಷ್ಮ ಕೊಡದೆ ಸುಟ್ಟಾಕ್ಬಿಡ್ತಾಳೆ. ನೆಲ ಉರ್ಸ್ತಿರೋದ್ ಕಣ್ ಕಾಣಿಸ್ತಿಲ್ವಾ? ಅಲ್ಲೇ ನಿಂತ್ಕೋ. ಸಾರಿ. ಬಾಗಿಲ್ ತೆಗ್ದಿದಂತ ನೇರವಾಗಿ ನುಗ್ಬಿಡೋದನ್ನ. ಏನಾದ್ರೂ ಮಾರಾಟ ಮಾಡಕ್ ಬಂದಿದ್ರೆ ಬಾಗ್ಲಿಂದ ಆಚೆ ನಿಂತ್ಕೊಂಡು ಕೂಗ್ಬೇಕು ಅನ್ನೋದು ಗೊತ್ತಿಲ್ಲ? ಅಯ್ಯೋ, ಅದ್ ಹಾಗಲ್ಲ. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಎಷ್ಟೆಲ್ಲ ಹೇಳ್ಬೇಕು ನಿನ್ಗೆ? ಓ, ಅದು ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಎಷ್ಟೆಲ್ಲ ಮಾತಾಡ್ಬೇಕು? ನನ್ ಫೋಟೋ ತಗೊಂಡು ಹೇಳಕ್ಕೆಲ್ಲ ಕೇಳಕ್ ಆಗಲ್ಲ ನಾನು. ಒಂದ್ಸಲ ಹೇಳಿದ್ದನ್ನ ಕೇಳು. ನಾನ್ ಅರ್ಥ ಮಾಡ್ಕೊಳ್ಳಿ, ಒಂದ್ ನಿಮಿಷ ನನ್ ಮಾತ್. ಆಚೆ ಹೋಗು ಅಂದೆ. ಈ ಫಿಗರ್ನ ಎಲ್ಲೋ ನೋಡ್ದಂಗಿದೆ. ಒಂದ್ ನಿಮಿಷ, ನಾನು ಯಾವ ಸೇಲ್ಸ್ ಮ್ಯಾನು ಅಲ್ಲ, ಯಾವ್ದನ್ನು ಮಾರಾಟ ಮಾಡಕ್ ನಾನು ಬಂದಿಲ್ಲ. ಮತ್ತೆ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ ಬಂದಿದೀಯಾ? ನಾವ್ ಏನು ಕೇಳೋ ಮೂಡಲಿಲ್ಲಪ್ಪ, ದಯವಿಟ್ಟು ಹೋಗಪ್ಪ ಪ್ಲೀಸ್. ಅದ್ ಯಾವ್ದಕ್ಕೂ ನಾನು ಬಂದಿಲ್ಲ. ನಾನು ರಾಘು. ನಮ್ ರಾಘು ಫ್ರೆಂಡ್ ಇರ್ಬೇಕು. ಪಾಪ ಅವ್ನ್ ನೋಡಕ್ ಬಂದಿರ್ಬೇಕು ಅಲ್ವೇನಪ್ಪ? ಅತ್ತೆ, ನಮ್ ರಾಘುಗೆ ಯಾರು ಈ ತರ ಜಾತ್ರೆ ಫ್ರೆಂಡ್ಸ್ ಇಲ್ಲ. ಅವ್ನ್ ಫ್ರೆಂಡ್ಸ್ ಎಲ್ಲ ಅವನ್ ತರದವ್ರೆ. ಇದ್ರು ಇರಬಹುದು. ನೋಡಪ್ಪ, ರಾಘು ಮನೇಲಿಲ್ಲ, ಅವನು ಹೊರಗಡೆ ಹೋಗಿದ್ದಾನೆ. ಅಯ್ಯೋ, ಎಲ್ಲ ನೀವೇ ಮಾತಾಡ್ತಿದ್ದೀರಲ್ಲ, ನನ್ಗೊಂದ್ ಸ್ವಲ್ಪ ಮಾತಾಡಕ್ ಅವಕಾಶ ಕೊಡಿ. ನಾನು ರಾಘು. ಅವನ್ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನಪ್ಪ. ಅವನ್ ಜೀವನದಲ್ಲಿ ಏನೇನೋ ಆಗೋಯ್ತು. ಈಗಂತೂ ರಾಘು ಮೊದ್ಲಿನ ತರ ಇಲ್ಲ ಕಣಪ್ಪ, ತುಂಬಾ ಬದ್ಲಾಗ್ಬಿಟ್ಟಿದಾನೆ. ಮೊದ್ಲಾಗಿದ್ರೆ ಎಲ್ಲೋಗ್ತೀಯಾ, ಏನ್ ಮಾಡ್ತೀಯ ಅಂತ ಕೇಳ್ಬೋದಾಗಿತ್ತು. ಆದ್ರೆ ಈಗ
ಅವ್ನ ಮಾತಾಡ್ಸೋದಕ್ಕೆ ಭಯ ಆಗತ್ತೆ. ಪಾಪ ಅವನ್ ತಾನೇ ಏನ್ ಮಾಡ್ತಾನೆ? ಅವನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿ ಆ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಎಂತವ್ರಾದ್ರೂ ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಅವ್ನ್ ಹೀಗ್ ಬೇಜಾರ್ ಮಾಡ್ಕೊಂಡಿರೋದ್ ನೋಡಿದ್ರೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ ಕಣಪ್ಪ. ನೀನು ಫ್ರೆಂಡ್ ಅಂತೀಯ, ನೀನಾದ್ರೂ ಅವ್ನಿಗೆ ಸ್ವಲ್ಪ ಧೈರ್ಯ ಹೇಳಪ್ಪ. ಮುಗಿತಾ? ಮಾತಾಡಿದ್ದೆಲ್ಲ ಮುಗಿತಾ? ಸ್ವಲ್ಪ ನನ್ಗೂ ಮಾತಾಡಕ್ ಅವಕಾಶ ಕೊಟ್ರೆ ನಾನು ಮಾತಾಡ್ತೀನಿ. ಅಯ್ಯೋ ಅದಕ್ಕೇನಂತ ಧಾರಾಳ ಮಾತಾಡಪ್ಪ. ನೋಡಿ, ನೀವ್ ತಿಳ್ಕೊಂಡಿರೋ ಹಂಗೆ ನಾನು ಯಾವ ಸೇಲ್ಸ್ ಮ್ಯಾನ್ ಅಲ್ಲ, ರಾಘು ಫ್ರೆಂಡು ಅಲ್ಲ. ಮತ್ ಯಾರಪ್ಪ? ರಾಘು, ಈ ಮನೆ ಮಗ ರಾಘವೇಂದ್ರ. ನಾನು ಅವಾಗ್ಲಿಂದ ತಲೆ ಹುಳ ಬಿಡ್ಕೊಂಡು ಈ ಫಿಗರ್ನ ಎಲ್ಲೋ ನೋಡಿದೀನಿ ಅಂತ ಅನ್ಕೊಂತ ಇದ್ದೆ, ಆದ್ರೂ ಗೊತ್ತೇ ಆಗ್ಲಿಲ್ಲ ಏನೋ ನಿನ್ನ ಅವತಾರ. ಎಲ್ಲ ಝಾನ್ಸಿ ಮೇಡಮ್ಗೋಸ್ಕರ ಅಜ್ಜಿ. ಅವ್ರ ಮನ್ಸಲ್ಲಿ ಜಾಗ ಪಡ್ಕೊಂಡು ಅವರಾಗಿ ಮಾಡ್ಕೊಳ್ಳೋದಿಕ್ಕೆ ಹಳೆ ಪ್ರೀತಿ ಹೊಸ ರೀತಿ. ನಿಜವಾಗ್ಲೂ ರಾಘು, ನನ್ನಿಂದ ಅಂತೂ ನಿನ್ನ ಕಂಡಿಡಿಯೋಕಾಗಿ. ನೀನ್ ಬಿಡು ಮಂಜುಳಾ, 8 ಕೆರೆ ನೀರ್ ಕುಡ್ದಿರೋ ನಾನೇ ಫಸ್ಟ್ ಟೈಮ್ ಯಾಮಾರ್ಬಿಟ್ಟೆ. ದೊಡ್ಡಪ್ಪ, ನೀವ್ ಮಾಡ್ದಾಗಿಲ್ಲ ಇದೇ ಡೈಲಾಗ್ ಹೇಳೋದು. ಇದ್ರಲ್ಲೇನೋ ಇದೆ. ಸಂಗೀತ ಇಟ್ಕೊಳ್ಳಿ. ಅಜ್ಜಿ, ನಮ್ಮ ಫ್ಯಾಮಿಲಿ ಫೋಟೋ ಜೊತೆಗೆ ಝಾನ್ಸಿ ಮೇಡಮ್ ಜೊತೆಲಿ ನಮ್ಮ ಮದುವೆ ಆಗಿರೋ ಫೋಟೋ. ಮನೆಗ್ ಕರ್ಕೊಂಡ್ ಬಂದು ದೀಪ ಹಚ್ಚಿಸ್ಬೇಕಾದ ಸೊಸೆನ ಫೋಟೋನಲ್ಲಿ ಕರ್ಕೊಂಡ್ ಬಂದಿದೀಯಲ್ಲೋ. ನೀವು ತಲೆ ಕೆಡ್ಸ್ಕೊಬೇಡಿ ಅಜ್ಜಿ. ಇವತ್ತು ಫೋಟೋದಲ್ಲಿ ಬಂದಿರೋರು ನಾಳೆ ದಿನ ಖುದ್ದಾಗಿ ಅವರೇ ಮನೆಗೆ ಬರ್ತಾರೆ. ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತಾನೆ ಅಲ್ವಾ ಈ ಬದಲಾವಣೆ. ಆದಷ್ಟು ಬೇಗ ಆ ದಿನ ಬರ್ಲಿ ಅನ್ನೋದೇ ನಮ್ಮ ಬಯಕೆ. ಬಂದೇ ಬರುತ್ತೆ ದೊಡ್ಡಪ್ಪ. ಏನ್ ಪಲ್ಲವಿ, ಇಷ್ಟು ಬಿಂದಾಸಾಗಿ ರೆಡಿ ಆಗ್ತಿದ್ಯಾ? ಇವಳ ಹತ್ರ ಹೇಗಾದ್ರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬೇಕಲ್ಲ. ಏನಾದ್ರೂ ಅಣ್ಣನ್ ಜೊತೆ ಹೊರಗಡೆ ಹೋಗ್ತಾ ಇದ್ಯಾ? ಹಂಗೇನಿಲ್ಲ ಅನಿತಾ, ಸುಮ್ಮನೆ ಹಾಗೆ ರೆಡಿ ಆಗ್ತಿದೆ ಅಷ್ಟೇ. ಹೌದಾ? ಮನೇಲಿರೋದಕ್ಕೆ ಈ ಲೆವೆಲ್ಗೆ ರೆಡಿ ಆಗ್ತಿದ್ಯಾ? ತುಂಬಾ ಆಶ್ಚರ್ಯ ಆಗ್ತಿದೆ. ಅಯ್ಯೋ, ಇದ್ರಲ್ಲಿ ಆಶ್ಚರ್ಯ ಪಡೋದೇನಿದೆ ಅನಿತಾ? ಮದ್ವೆಗೂ ಮುಂಚೆ ಈ ಸೀರೆ ತಗೊಂಡಿದ್ದೆ, ಅದನ್ನ ಹಾಗೆ ಇಟ್ಟಿದ್ದೆ. ಬಟ್ಟೆ ಜೋಡಿಸ್ಬೇಕಾದ್ರೆ ಸಿಕ್ತು, ಅದಕ್ಕೆ ಹೇಗ್ ಕಾಣಿಸುತ್ತೆ ಅಂತ ನೋಡೋಣ ಅಂತ ವೇರ್ ಮಾಡ್ದೆ ಅಷ್ಟೆ. ಸೂಪರ್ ಆಗಿ ಕಾಣಿಸ್ತಿದ್ಯಾ. ಓಕೆ, ಕ್ಯಾರಿ ಆನ್. ನನ್ ಗಂಡನ್ ಹೋಲ್ಸ್ಕೊಂಡು ನನ್ ಸಂಸಾರ ಶುರು ಮಾಡ್ಬೇಕು ಅಂದ್ರೆ ನನ್ ಗಂಡನ್ ಕಣ್ಣಿಗೆ ನಾನ್ ಸೂಪರ್ ಆಗಿ ಕಾಣಿಸ್ಬೇಕು ಅಲ್ವಾ? ಯಾಕಂದ್ರೆ ಈ ಮನೇಲಂತೂ ಯಾರಿಗೂ ಜವಾಬ್ದಾರಿ ಇಲ್ಲ. ಹಾಗಂತ ನಾನು ಸುಮ್ಮನೆ ಇದ್ರೆ ಆಗಲ್ಲ. ನನ್ ಪ್ರಯತ್ನ ನಾನ್ ಮಾಡ್ಬೇಕು. ಅಂತದ್ದೇನಿದೆ ಈ ಪೆನ್ ಡ್ರೈವ್ ಅಲ್ಲಿ? ಯಾರೋ ಬೇಕು ಅಂತಾನೆ ಹೀಗ್ ಮಾಡ್ತಿದ್ದಾರೆ. ಇದು ನನ್ 7.5 ತಿಂಗಳು ನೆನ್ಪಾ? ಇದನ್ ಕಳ್ಸಿರೋರೇನಾದ್ರೂ ನನ್ನ ಎದುರುಗಡೆ ಸಿಗ್ಬೇಕು. ಅವ್ರಿಗಿದೆ. ಪ್ರಣವ್, ಇಸ್ ಎವ್ರಿಥಿಂಗ್ ಓಕೆ? ನಾನು ಹೋದ್ಮೇಲೆ ಸಕ್ಸಸ್ಫುಲ್ ಆಗದೆ ಬರ್ತೀನಾ? ಇಲ್ಲೋಡು ಪೆನ್ ಡ್ರೈವ್. ವಾವ್, ಗುಡ್ ಜಾಬ್. ನೀನ್ ಸೂಪರ್ ಮಗನೆ. ಅಂದ್ಹಾಗೆ ಅದ್ರಲ್ಲಿ ಏನಿತ್ತು? ರಾಮಾಚಾರಿ ಹೆಂಡತಿ ಚಾರುದು ಸೀಮಂತದ ವಿಡಿಯೋ.
ಅದನ್ನ ನಡ್ಸ್ಕೊಟ್ಟಿದ್ದು ಇವ್ರಿಬ್ರೆ ತಾನೆ. ಥ್ಯಾಂಕ್ ಗಾಡ್. ಗುಡ್ ಜಾಬ್ ಪ್ರಣವ್. ಥ್ಯಾಂಕ್ ಯು ಮಾಮ್ ಕ್ಯಾಚ್ ಇಟ್. ಎಲ್ಲೋ ವಾಟ್ ಇಸ್ ದಿಸ್ ಪ್ರಣವ್? ಹತ್ರ ತಂದ್ಕೊಡೋದಕ್ಕೆ ಏನಾಗಿತ್ತು ನಿನಗೆ? ಅಲ್ಲ ಮಾಮ್, ನೀನ್ ಸರಿಯಾಗಿ ಕ್ಯಾಚ್ ಮಾಡ್ದೆ ನನ್ನ ಬೈತಿದ್ಯಲ್ಲ, ಕರೆಕ್ಟ್ ಆಗಿ ಹಿಡಿಬೇಕು ತಾನೆ. ಏ ಪ್ರಣವ್, ಅದೆಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತು ತಾನೆ? ಅದನ್ನ ಈ ತರ ಬಿಸಾಕ್ತಾರ, ಹತ್ರ ಬಂದ್ಬಿಟ್ಟು ಕೊಡ್ಬೇಕು ತಾನೆ. ವಾ, ಎಲ್ಲಿದೆ ಅಂತ ಹುಡುಕು. ಇಡಿಯಟ್. ಸ್ವಂತ ಬುಕ್ಸ್ ಹುಡುಕು. ಎಷ್ಟು ಇಂಪಾರ್ಟೆಂಟ್ ಇದೆ ಅದನ್ನ ಯಾರಾದ್ರೂ ಹತ್ರ ಬಿಸಾಕ್ತಾರ. ಅಲ್ಲಿ ನೋಡು, ಆ ಕಾರ್ನರ್ ಅಲ್ಲಿ ನೋಡು, ಮುಂದೆ ನೋಡು. ಒಂದ್ ಸೆಕೆಂಡ್ ಅಲ್ಲಿ ಎಂತ ಕೆಲಸ ಮಾಡ್ಬಿಟ್ಟೆ. ಹುಡುಕು. ರಾಯ್, ಅವಳು ಬಂದ್ರೆ ಒಂದ್ ದೊಡ್ಡ ರಾಧ ಅಂತಾನೆ ಮಾಡ್ಬಿಡ್ತಾಳೆ. ಅದನ್ನ ತುಂಬಿಡು. ಅತ್ತೆ, ಏನೋ ಹುಡುಕ್ತಿರೋ ಹಾಗಿದೆ. ನಾನೇನ್ ಹುಡುಕ್ಲಿ? ಏನಿಲ್ಲಮ್ಮ. ಒಂದ್ ವೇಳೆ ಕಳ್ಕೊಂಡಿದ್ರೆ ಅದ್ ನಿಮ್ದಾಗಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಾಂದ್ರೆ ಪ್ರಯತ್ನ ಮಾಡೋದಕ್ ಹೋಗ್ಬೇಡಿ. ಯಾಕಂದ್ರೆ ಅದ್ ಯಾರಿಗ್ ಸೇರ್ಬೇಕೋ, ಯಾರಿಗ್ ಸಿಗ್ಬೇಕೋ ಅವರಿಗೆ ಸಿಗೋದು.